ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಂದರೆ ಸರ್ಪ್ರೈಸ್ ಆಗಿರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ಲಿ ಅವ್ರನ್ನ ನೀವು ನೋಡಿರ್ತೀರ. ಅವ್ರಿಗೆ ಸರ್ಪ್ರೈಸ್ ಮಾಡೋದಿನ, ಯಾಕಂದರೆ ಅವ್ರ ಬರ್ಡೇ ಇದೆ. ಈ ಫ್ರೈಡೇ ಅವ್ರ ಬರ್ಡೇ ಇದೆ. ಸೊ ಅವ್ರಿಗೆ ನಾನು ಇರಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಸರ್ಪ್ರೈಸ್ ಕೊಡ್ತೀನಿ, ಯಾವ ಥರ ಏನಾಗುತ್ತೆ ಅಲ್ಲಿ ಅಂತ ನೋಡೋಣ. ಇವಾಗ ನಾನು ರೆಡಿ ಆಗಿದ್ದೀನಿ. ಟಿಫನ್ ಮಾಡಿಬಿಟ್ಟು ಹೊರಡೋದು. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ. ಇವಾಗ ನಾನು ಹೋಗ್ತಾ ಇದ್ದೀನಿ. ಆಗ್ಬಿಟ್ಟಿದೆ, ಇಲ್ಲ 9 ಆಗಿದೆ. 10:30 ಆಗ್ಬಿಡುತ್ತೆ. ನಾನು ಹೋಗೋಷ್ಟರಿಗೆ 10:30 ಆಗ್ಬಿಡುತ್ತೆ. ಜಾಸ್ತಿ ಮಿಸ್ ಆಗುತ್ತೆ. ಬಾಯ್ ಬಾಯ್. ಗಿಫ್ಟ್ಸ್ ಎಲ್ಲ ತರಿಸ್ತಾ ಇದ್ದೀನಿ. ಆನ್ ದ ವೇ ಎಲ್ಲ ಗಿಫ್ಟ್ ರೆಡಿ ಆಗಿದೆ, ಬರ್ತಿದೆ. ನಮ್ಮ ಕ್ಲಾಸಲ್ಲಿ ಒಬ್ಬಳು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದು ಪ್ಯಾಕಿಂಗ್ದೆಲ್ಲ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಈಗ ಟ್ರೆಷರ್ ಆ್ಯಂಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೈಸ್, ನಾನು ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ, ಇವರೇ ನೋಡಿರ್ತೀರ ನನ್ನ ವ್ಲಾಗಲ್ಲಿ. ನಾನು ಬೆಳಗ್ಗೆನೇ ಹೇಳಿದ್ದೆ ತಗೊಳ್ಳಿ. ಅಂದರೆ ಎಂಟ್ರೆನ್ಸಾ? ಗೊತ್ತಿಲ್ಲ ಎಂಟ್ರೆನ್ಸ್ ಅಂತಂದರೆ ಅದು ಎಂಟ್ರೆನ್ಸಲ್ಲಿ ಯಾರು ಟ್ರೆಷರ್ ಅಂತ ತೋರಿಸ್ಬೇಕೀಗ ಕ್ಯಾಮ್ರಾಗೆ. ಹೌದು. Start looking your entry with a happy heart. ತೆಗಿಲಾ? ಈಗ ತೆಗಿಬಿಡೋದು, ಈಗ ತೆಗೆಯೋದಲ್ಲ. ಫಸ್ಟ್ ಎಲ್ಲ ಹುಡುಕು. ಫಸ್ಟ್ ನೋಡೋದು. ಓದು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಓಕೆ. Your treasure brings where you start look where. ಸೆಕೆಂಡ್ ಇಂಟ್ ಬಂದು ನಮ್ಮ ಕ್ಲಾಸ್ ಅಂತ ಇತ್ತು. ನಮ್ಮ ಕ್ಲಾಸಲ್ಲಿ ನಮ್ಮ ಫಸ್ಟ್ ಬೆಂಚ್ ನಾವು ಕೂರೋ ಪ್ಲೇಸ್ ಇತ್ತು. ಅವಳಿಗೆ ಅದು ಗೊತ್ತಿಲ್ಲ, ಅದು ಓದೋವಾಗ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಮೊದಲೇ ಇಲ್ಲ ಅವಳಿಗೆ. ಸೊ ಅವಳು ಲಾಸ್ಟ್ ಬೆಂಚ್ ಗಂಟ ಹೋದ್ಲು. ಅಲ್ಲಿ ಅವಳದು ಮೆಮೊರೀಸ್ ಯಾವುದಿತ್ತು ಅಂತ ಹೇಳಿದ್ದು. ಅವಳು ಅಂದ್ಕೊಂಡಿದ್ದಾಳೆ ಲಾಸ್ಟ್ ಬೆಂಚ್, ನಾವು ಲಾಸ್ಟ್ ಬೆಂಚಲ್ಲಿ ಕೂತಿದ್ದು. ಸೊ ಲಾಸ್ಟ್ ಬೆಂಚಲ್ಲಿ ಇಟ್ಟಿರ್ತಾರೆ ಅಂತ ಅವಳು ಅಲ್ಲಿಂದ ಬಂದಳು. ಆಮೇಲೆ ಟಾಸ್ಕ್ ಮಾಡಿಸಿದ್ವಿ. ಮಾಡಿಸಿ ಆಮೇಲೆ ತಿರ್ಗಾ ಅವಳು ಕೇಳ್ಕೊಂಡು ಹೇಳಿ ಎಲ್ಲಿದೆ ಅಂತ. ಆಮೇಲೆ ನಾವು ಕ್ಲೂ ಕೊಟ್ವಿ. ಆಮೇಲೆ ಕ್ಲೂ ಕೊಟ್ಟರು, ಇನ್ನೂ ಹುಡ್ಕೋಕ್ಕಾಗಿಲ್ಲ. ಇಡೀ ಕ್ಲಾಸೇ ನಮ್ಮನ್ನ ನೋಡ್ತಿತ್ತು, ಆದರೂ ಅವಳು ಕೂತ್ಕೊಂಡ್ಬಿಟ್ಲು. ಆಮೇಲೆ ಲಾಸ್ಟಲ್ಲಿ ನಮ್ಮ ಫಸ್ಟ್ ಬೆಂಚಲ್ಲಿ ಹುಡ್ಕಲ್ಲು, ನಮ್ಮ ಬೆಂಚಲ್ಲಿ. ಸೊ ಅವಳಿಗೆ ಸಿಕ್ತು. ಥರ್ಡ್ ಇಂಟ್ ಬಂದು ನಾವು ಕ್ಲಾಸಿಗೆ ಬಂದು ಯಾವಾಗಲೂ ನೋಡೋ ಅಂಥ ಪ್ಲೇಸ್ ಇತ್ತು. ಅಲ್ಲಿ ಹುಡ್ಕಕ್ಕೆ ಬಿಟ್ಟಿದ್ವಿ. ಅವಳು ಅಲ್ಲಿ ಹುಡುಕ್ಲಿಲ್ಲ. ಒಂದು ಬೆಂಚ್ ನಾವು ಕೂತ್ಕೊಳ್ಳೋದು ಮೆಮೊರೀಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಕೂರೋ ಬೆಂಚ್ ತೋರಿಸಿದ್ಲು. ಯೋಚನೆ ಮಾಡು, ಮೊದಲೆಲ್ಲ ನಾವು ಹೋಗಿ ಅಲ್ಲೇ ಕೂತ್ಕೊಂಡು ಫೋಟೋಸ್ ಎಲ್ಲ ತಗೋತಾ ಇದ್ವಿ, ಅಲ್ಲೇ ಕೂತ್ಕೊಂಡು ಆಟ ಆಡ್ತಾ ಇದ್ವಿ. ಹಾಂ, ಹೋಗಿ ನೋಡೋಗು, ಕ್ಯಾಮ್ರಾ ಸಿಗತ್ತಾರ ಓಡು. ಬೇಗಮ್ಮ, ಆ ಸೈಡ್ ಹೋಗ್ಬೇಡಿ, ವಿಜುವಲ್ ಹೊಡಿತಾರೆ. ನಾವು ಏನೇ ಫೆಸ್ಟ್ ಆದರೂ ಮೊದಲು ನಾವು ಅಲ್ಲಿ ಫೋಟೋ ತಗೊತಾ ಇದ್ವಿ ಕ್ಯಾಮ್ರಾದಲ್ಲಿ. ಹುಡ್ಕೊಂಡು ನಾನು ಕೇಳಿದ್ರೆ ಲಾವ್ನಲ್ಲೇ. ಅದೇ ಹುಡ್ಕೊ. ಈಗಲೂ ಹೋಗಿದ್ರು ಹೊಡಿತಾರೆ ಅಂಕಲ್. ಈಗ ಹೋಗಿ ಹುಡ್ಕೋ, ಏನಾಗಲ್ಲ. ಹುಡ್ಕಪ್ಪ, ಇಷ್ಟು ಲಾನ್ ಐತೆ. ಲಾನಲ್ಲಿ ಸಿಕ್ಕಿಲ್ಲ ಅಂದ್ಬಿಟ್ಟು ಇವಳು ನನ್ನ ಫ್ರೆಂಡು, ಅವಳ ಹತ್ರ ಕೇಳ್ತಾ ಇದ್ಲು. ಅವಳು ಟಾಸ್ಕ್ಗಳನ್ನೆಲ್ಲ ಕೊಡ್ತಾಯಿದ್ಲು ಗೈಸ್. ಯಾವ ಥರ ಟಾಸ್ಕ್ ಕೊಟ್ಟರು ಅವಳು ಮಾಡ್ತಾ ಇರಲಿಲ್ಲ, ಬಿಕಾಸ್ ಅವಳಿಗೆ ಹುಷಾರಿರಲಿಲ್ಲ.
ಆದರೂ ಮಾಡಿಸಿದ್ವಿ. ಅವಳು ಜ್ಯೂಸು ಕೂಡ ಕೊಡ್ತಿದ್ದಾಳೆ, ಕುಡಿ ಫಸ್ಟು ಅಂತ. ಈಗ ನೋಡೋಣ, ಅವಳು ಅಷ್ಟು ಟಾಕ್ಸು ಮಾಡಿಸಿಲ್ಲ. ಅವಳಿಗೆ ತುಂಬ ಪೇಯ್ನ್ ಆಗುತ್ತೆ ಅಂದ್ಬಿಟ್ಟು ಲೈಟಾಗಿ ಮಾಡಿಸಿದ್ದೀವಿ ಅಷ್ಟೇ, ಜಾಸ್ತಿ ಏನು ಮಾಡಿಸಿಲ್ಲ. ನೀವು ನೋಡ್ಬೋದು ವಿಡಿಯೋದಲ್ಲಿ ಸ್ವಲ್ಪ ಮಾತ್ರ ಮಾಡ್ತೀವಿ. ಅವಳು ಕೇಳ್ತಿದ್ಲು ಏನಾದ್ರು ಬೇರೆ ಥರ ಮಾಡು, ಆವಾಗ ಹೇಳ್ತೀನಿ ಅಂತ. ಅಕ್ಕ ಅದು ಮಾಡ್ತಾಯಿರಲಿಲ್ಲ. ಸೊ ನಾವೇ ಲಾಸ್ಟಲ್ಲಿ ಕ್ಲೂ ಕೊಟ್ಟಿದ್ದೀವಿ, ಏನೂ ಮಾಡಿಲ್ಲ ಅಂತ. ಸೊ 3rd ಇಂಟು ಬಂದು ಕ್ಲಾಸಲ್ಲಿದೆ ಅಂತ ಹೇಳಿದ್ವಿ. ಕ್ಲಾಸಲ್ಲಿ ಹುಡುಕ್ತಾ ಇದ್ಲು. ಅದು ನಾವು ಬೇರೆ ಬೆಂಚ್ ಹೇಳಿದ್ವಿ, ಅವಳು ಈ ಬೆಂಚ್ ಹುಡುಕ್ತಾವಳೆ. ಅವಳಿಗೆ ಫುಲ್ಲು ತಲೆ ಬೇರೆ ಓಡ್ತಾ ಇರಲಿಲ್ಲ, ಮೊದಲೇ ಹುಷಾರಿಲ್ವಲ್ಲ, ಅದಕ್ಕೆ ತಲೆನೂ ಓಡ್ತಾ ಇರಲಿಲ್ಲ. ಹಂಗೆ ಹುಡುಕ್ತಾ ಇದ್ಲು. ಆಮೇಲೆ ಸಿಕ್ಕಿಲ್ಲ ಅಂದ್ಬಿಟ್ಟು ನಾವೇ ಪನಿಷ್ಮೆಂಟು ಕೂಡ ಕೊಟ್ವಿ. ನಾವೇ 5 ಬಸ್ಗೆ ಓಡಿ ಅಂತ ಕೊಟ್ವಿ. ಆ ಬಸ್ಗೆ ಹೊರಡ್ಲು. ಆಮೇಲೆ ನಾವೇ ಅವಳಿಗೆ ಕೊಟ್ವಿ, ಗಿಫ್ಟ್ ಕೊಟ್ವಿ. ಇದು ಬಂದು ಮತ್ತೆ ಅದನ್ನ ಓದಿದ್ಲು. ಅವಳು ಓದಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ನನ್ನ ಫ್ರೆಂಡೇ ಹೇಳಿದ್ರು, ಈ ಥರ ಇದೆ ಅಂತ. ಆಮೇಲೆ ಟೀಚರ್ಸ್ ಹತ್ರ ಎಲ್ಲ ಕೇಳಿದ್ಲು. ಟೀಚರ್ಸ್ ಯಾರು ಇಲ್ಲ, ಈ ಟೀಚರ್ಸ್ ಗೊತ್ತೇ ಇರಲಿಲ್ಲ. ನಾವು ಹೇಳಿದ್ವಿ. ಇವಳು ಆದಮೇಲೆ ತಿರ್ಗಾ ಇನ್ನೊಬ್ಬರು ಸರ್ ಕಾಲಲ್ಲಿದ್ದರು ಅಂತ ವೆಯ್ಟ್ ಮಾಡಿದ್ಲು. ವೆಯ್ಟ್ ಮಾಡಿ ಸರ್ರು ವೆಯ್ಟ್ ಮಾಡಿಸಿ ಸುಮ್ಮನೆ ಇದ್ದರು. ನಾವು ಸರ್ ಹತ್ರಗೂ ಗೊತ್ತಿರಲಿಲ್ಲ, ಸರು ಕೂಡ ಇಂಪಾರ್ಟೆಂಟ್ ಕಾಲಲ್ಲಿದ್ದರು ಅಂದ್ಬಿಟ್ಟು ವೆಯ್ಟ್ ಮಾಡಿದ್ಲು. ತುಂಬ ವೆಯ್ಟ್. ಆಮೇಲೆ ಸರು ಕರೆದು ಏನಮ್ಮ ಅಂತ ಕೇಳಿದ್ರು. ಸರ್ ಹತ್ರ ಕೇಳ್ತಾರೆ, ಸರ್ ಏನಾರು ಇಂಟಿದೆಯಾ, ಟ್ರೆಷರ್ ಇದೆಯಾ ಅಂತ ಕೇಳಿದ್ಲು. ಇಲ್ಲ ಸರ್, ಬೇರೆ ನಮ್ಮ ಮುಖ ನೋಡ್ತಾಯಿದ್ರು, ಏನರಮ್ಮ ನಿಮ್ಮದು ಅಂತ. ನಾವು ಆಡ್ತಾರ ನೋಡೋ ಸರ್ಗೂ ನಗು ಬಂದುಬಿಡ್ತು. ಸರ್ ಆಮೇಲೆ ಅವಳಿಗೆ ಹೇಳಿದ್ವಿ, ಇಲ್ಲ ಸರ್ ಸುಮ್ಮನೆ ಇದು ಮಾಡ್ತಿದ್ದಾರೆ, ಕೇಳು ಅಂತ ಹೇಳಿದ್ವಿ. ಸರ್ ಹತ್ರ ನಾವು ಕೊಟ್ಟೂ ಇರಲಿಲ್ಲ. ಆಮೇಲೆ ನಾವು ತಿರ್ಗಾ ಸುಮ್ಮನೆ ಆಗೋದ್ವಿ. ಸರ್ ಹತ್ರ ನಾವು ಕೊಟ್ಟು ಟೀಚರೇ ಇರಲಿಲ್ಲ ಸ್ಟಾಫ್ ರೂಮಲ್ಲಿ, ಅವರು ಎಲ್ಲೋ ಹೋಗ್ಬಿಟ್ಟಿದ್ರು. ನಮಗೆ ಆವಾಗ ಬೇರೆ ಟೆನ್ಷನ್ ಆಗೋಯ್ತು, ಮ್ಯಾಮೇ ಇಲ್ವಲ್ಲಪ್ಪ, ಏನು ಮಾಡೋದು ಅಂತ. ಅದರೊಳು ಅಲ್ಲಿ ಹುಡುಕ್ತಾ ಇಲ್ಲಿ ಮ್ಯಾಮ್ ಬಂದು ಅವ್ರು ಏನೋ ಟೆಸ್ಟ್ ಮಾಡಿದ್ರು, ನಮಗೆ ಆಮೇಲೆ ಹೆಂಗೋ ಮಾಡಿ ಕಾಲ್ ಮಾಡಿ ಕೇಳಿ ಅವಳು ಅಲ್ಲೇ ಇತ್ತು. ಆದ್ರೂ ಅವಳು ಹುಡ್ಕೋಕ್ಕೂ ಆಗಿಲ್ಲ. ಮತ್ತು ಅದು ಟೀಚರ್ ಸ್ಟಾಫ್ ರೂಮ್ ಅಲ್ವಾ, ಏನಾದರೂ ಮಿಸ್ ಆಗಿಬಿಟ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಅವಳಷ್ಟು ಬ್ರೀಫ್ ಹುಡುಕಿಲ್ಲ. ಮತ್ತು ಆಮೇಲೆ ಹುಡ್ಕೋಕ್ಕೆ ಬಿಡ್ತೀವಿ. ಮ್ಯಾಮ್ ಹತ್ರ ಕಾಲ್ ಮಾಡಿ ಆಮೇಲೆ ಅಲ್ಲಿಂದ ತೆಗೆದು ನಾವು ಬೇರೆ ಪ್ಲೇಸಿಗೆ ಇಟ್ವಿ. ಆದರೂ ಅವಳು ಹುಡ್ಕೋಕ್ಕಾಗಿಲ್ಲ, ಅಲ್ಲೇ ಇದ್ದಾಳೆ ಟೇಬಲ್ ಹತ್ರ. ಟ್ರೆಷರ್ ಎಂಡ್ ಮಾಡಿಸೋದಪ್ಪ, ನಾವು ಡೌಟ್ ಬಂದ್ಬಿಟ್ಟು ನಾವು ಎಲ್ಲಿರ್ತೀವಿ ಅಂತ. ಆಮೇಲೆ ಅದೇ ಗಿಫ್ಟೇ ಇದು ಮಾಡ್ಕೊಂಡು ಕೆಳಗೆ ಬಿದ್ದೋಯ್ತು. ಆಮೇಲೆ ಸಿಕ್ತು ಅವಳಿಗೆ. ನೋಡಿ, ಇನ್ನೊಂದು ಗಿಫ್ಟ್ ಬಂದು ನಾವು ಐಡಿಯಾ ಮಾಡಿರಲಿಲ್ಲ. ನಮ್ಗೆ ಆಮೇಲೆ ಟೆನ್ಷನ್ ಹೋಯ್ತು, ನಾವು ಅದೆಲ್ಲಿಟ್ವಿ ಅಂತ. ಆಮೇಲೆ ನಾನು ತಿರ್ಗಾ ಬಂದು ನನ್ನ ಬ್ಯಾಗಿಂದ ತಂದು ಗ್ರೌಂಡಲ್ಲಿ ಇಟ್ವಿ. ಅದು ಇಂಟು ಬಂದು ಪ್ಲೇ ಗ್ರೌಂಡ್ ಅಂತಲೇ ಇತ್ತು. ಸೊ ನಾವು ಗ್ರೌಂಡ್ ಹತ್ರನೇ ತೊಗೊಂಡೋಗಿಟ್ವಿ. ಆದರೆ ಇವಳಂತೂ ಒಂದು ಗ್ರೌಂಡ್ ಅಂತ ಹೇಳಿದ್ರೆ ಗ್ರೌಂಡ್ ಅಲ್ವಾ, ಎಲ್ಲ ಆಟಾಡ್ತೀವಿ, ಅಲ್ಲಿದ್ದಿದ್ದು. ಇವಳು ಬರೀ ಈ ಕಡೆನೇ ಹುಡುಕ್ತಾ ಇದ್ಲು. ಆಮೇಲೆ ಅಲ್ಲೂ ಹೋದ್ಲು, ಅಲ್ಲೇ ಕಣ್ಣು ಮುಂದೆನೇ ಇದ್ದರು. ಅವಳಿಗೆ ಹುಡ್ಕೋದಕ್ಕೆ ಆಗಿಲ್ಲ ಗೈಸ್. ನನಗೆ ಬೇಜಾರಾಗೋಯ್ತು. ಆದ್ರೂ ಎಷ್ಟು ಕಮ್ಮಿ ಕೊಟ್ಟಿದ್ದೀವಿ ಅಂತ ಅವಳಿಗೆ ಅದು ಮಾಡ್ತಾನೇ ಇಲ್ಲ. ಟಾಸ್ಕ್ಗಳು ಮಾಡ್ತಾಯಿಲ್ಲ, ಟಾಸ್ಕು ಕೊಡ್ತಾಯಿಲ್ಲ ಬಿಡಿ. ಯಾಕಂದರೆ ಅವಳಿಗೂ ಪ್ರಾಬ್ಲಮ್ಸ್ ಇದೆಯಲ್ಲ ಅಂತ. ಅವಳು ನೋಡಿ, ನಾನು ಹೇಳಿದ್ದೇ ಜಾಗ ಬೇರೆ, ಅಲ್ಲೋಗಿ ಆಡ್ತೀವಂತ ಗೊತ್ತಿಲ್ಲ. ನನಗೆ ಹೇಳಿದ್ದು ವೇರ್ ವಿ ಪ್ಲೇ. ಗೈಸ್ ನೀವೇ ಕಮೆಂಟ್ ಹಾಕಿ, ವೇರ್ ವಿ ಪ್ಲೇ. ಗೈಸ್ ನಾವು ಗಾರ್ಡನ್ ಆಡ್ತಾ ಇಲ್ಲ ಗೈಸ್, ಈ ರೋಡಲ್ಲಿ ಆಡ್ತಾ ಇದ್ವಿ. ಇಲ್ಲಿ ಶಟಲ್ ಬ್ಯಾಟ್ ಆಡ್ತಾ ಇದ್ವಿ. ಇಲ್ಲಿ ಕಬಡ್ಡಿ ಆಡ್ತಾ ಇದ್ವಿ. ಸರ್ ಅದು ಕಬಡ್ಡಿ ಅಂದ್ರೆ ಅದು ಏನು ಪ್ಲೇ ಅಲ್ವಾ ಗೈಸ್? ಹೋಗ ಹಂಗೆ ಒಂಚೂರು ಕಸ ಕ್ಲೀನ್ ಮಾಡ್ಕೊ ಬಂದ್ಬಿಡು. ಹಂಗೆ ಹೋಯ್ತಾಳು ಗೈಸ್. ಅಲ್ಲ ಕಬಡ್ಡಿ ಆಡ್ತಿದ್ದೇ ಬೇರೆ ಕಡೆ. ನಾವು ನಾರ್ಮಲಾಗಿ ಏನೇ ಸ್ಪೋರ್ಟ್ಸ್ ಅನ್ನೋದಿದ್ರೆ ಈ ಗ್ರೌಂಡಲ್ಲಿ ಮಾಡ್ತೀವಿ ಗೈಸ್. ನೋಡಿ, ಈ ಗ್ರೌಂಡಲ್ಲೇ ಮಾಡೋದು. ಇವಳು ಅಲ್ಲಿಗೆ ಹೋಯ್ತಾಳು, ಅಲ್ಲೇನಾರು ಮಾಡ್ತೀವ? ಇಲ್ಲ, ಅಲ್ಲಿ ಮಾಡೋದು ಇಲ್ಲ. ಇದೇ ನಮ್ಮ ಇದು ಸ್ಪೋರ್ಟ್ಸ್ ಗ್ರೌಂಡ್. ನೋಡಿ, ಈ ಕಸ ಯಾರು ಕುಡ್ದು ಬಿಟ್ಟಿರೋದು, ಜ್ಯೂಸ್ ಕುಡ್ದು ಬಿಟ್ಟಿರೋದನ್ನ ತೊಳ್ಕೊಂಡು ಹೋಯ್ತಾಳೆ. ನಾನು ಗಿಫ್ಟ್ ಹುಡ್ಕೆ ಅಂದರೆ ಅದನ್ನ ಟ್ರೆಷರ್ ಹಂಡ್ ಅಂತಾರ ಕಾಣಿಸಂಗಿಡೋದನ್ನ. ಹಾಂ, ಹೋಗಿ ನೋಡೋಗು ಫಸ್ಟು. ಕಮ್ಮಿ ಟಾಸ್ಕ್ ಮಾಡು, ಹೇಳ್ತೀನಿ. ಚಾಕ್ಲೇಟ್ ಬೇಕು. ಇವಾಗಲ್ಲ, ಇವಾಗ ಕೊಡಿಸ್ತೀಯಾ? ಹಾಂ,
ನಾ ಇವಾಗ ಅಂಗಡಿಗೆ ಹೋಗಬೇಕು. ಇಲ್ಲ ಆಮೇಲೆ ಕೊಡಿಸು, ಪರವಾಗಿಲ್ಲ, ನಾನು ಹೇಳ್ತೀನಿ. ಆ ಪ್ಲೇಸ್ಗೆ 5 to 10 times ಬಂದಳು, ಆದರೆ ಆ ಗಿಫ್ಟ್ ಅಂತೂ ಹುಡುಕಿಲ್ಲ ಅವಳು, ಅದು ಸಿಗ್ತಾನೆ ಇಲ್ಲ. ಒಂದು ಈ ಗ್ರೌಂಡ್ ಹುಡ್ಕೋಕ್ಕೆ ಮಿನಿಮಮ್ ಒಂದು 10 minutes ಮಾಡಿದ್ದಾಳೆ. Lessons are the long but I am short and sweet. Look where you sit. Sit to top your feet. ಈಗ ಗೈಸ್ ಲಾನಿಗೆ ಬಂದಿದ್ದೀವಿ. ಈ ಲಾನಲ್ಲಿ ಒಂದು ಹೈಡ್ ಮಾಡಿದ್ದೀನಿ, ಆದರೆ ಅದನ್ನ ಎಷ್ಟೊತ್ತಿಗೆ ಹುಡುಕ್ತಾಳೆ ನೋಡಿ. ಆಗಲೇ 1 minute ಆಯ್ತು ಅವಳು ಹುಡ್ಕೋಕ್ಕೆ. ಲಾನಲ್ಲೇ ಇದೆ, ಅದಿನ್ನೂ ಮಾಡಿಲ್ಲ. ನೀನು ಹುಡ್ಕೋ, ನೀನೇನೇ ಅನ್ನೋದು, ಯಾರ್ದು ಇಲ್ಲ ಇಲ್ಲಿ, ನಾನು ಇಟ್ಟಿರೋದು. ಯಾರ್ಯಾರನ್ನೂ ಕೇಳಿಸ್ಕೊಬೇಡ ನೀನು. ಈಗ ಅಲ್ಲಿಗೆ ಹೋಗಿದ್ದಾಳೆ ಗೈಸ್. ಅದು ಅಲ್ಲಿ ಇಟ್ಟಿದ್ವಿ, ಅಲ್ಲಿ ಅಂಕಲ್ಲು ನೀರು ಹಾಕ್ಬಿಟ್ರು ಗಿಡಕ್ಕೆ ಅಂದ್ಬಿಟ್ಟು ಈಗ ಈ ಸೈಡ್ ಈ ಕಡೆ ಇಟ್ಟಿದ್ದೀವಿ ಗೈಸ್. ಯಾಕೆ ಅಲ್ಲಿಟ್ಟಿದ್ವಿ, ಈಗ ಇಲ್ಲಿಟ್ಟಿದ್ವಿ. ನೋಡಿ ಗೈಸ್, ಅಪ್ಪ ನಿಜವಾಗ್ಲೂ ಬೇಜಾರು ಮಾಡ್ತಾಳೆ ನನಗೆ. ಲಾನ್ ಅಂದರೆ ಲಾನ್ ಎಷ್ಟು ಬೇಗ ಹುಡುಕ್ಬೋದು, ಮಿನಿಮಮ್ ಅಂದರೆ 5 minutes ತಾವತಾವಳೆ. ಇನ್ನೂ 5 minutes ಹುಡುಕ ನನ್ನ ಕೈಲಿ. ನೋಡಿ ಗೈಸ್, ಅಪ್ಪ ನಿಜವಾಗ್ಲೂ ಬೇಜಾರು ಮಾಡ್ತಾಳೆ ನನಗೆ. ಲಾನ್ ಅಂದರೆ ಲಾನ್ ಎಷ್ಟು ಬೇಗ ಹುಡುಕ್ಬೋದು, ಮಿನಿಮಮ್ ಅಂದರೆ 5 minutes ತಾವತಾವಳೆ. ಇನ್ನೂ 5 minutes ಹುಡುಕ ನನ್ನ ಕೈಲಿ. ಅವನಿಲ್ಲ ಅಂದರೆ ಬರಬೇಕು. ಇಲ್ಲ ಗೈಸ್, ಇಷ್ಟರಲ್ಲಿ ಇದೆ, ಇಷ್ಟರಲ್ಲಿ ಹುಡುಕು. ಹಂಗದ ಹುಡುಗಲೇ ಐತೆ. ಹುಡುಕ್ತೆ ಅಂತೂ ಇಂತೂ 10 ನಿಮಿಷ ತಗೊಂಡು ಇದನ್ನು 10 ನಿಮಿಷ 15 minutes ತಗೊಂಡವಳೆ. 15 minutes ಲಾಸ್ಟ್ ತಗೋತೀನಿ ಮತ್ತೆ ಹುಡುಕಕ್ಕೆ ಹೋಗ್ತಾ ಇದೀವಿ. ಇಷ್ಟು ಬುಲ್ಶಿಟ್ ಅಕಾಡೆಮಿಕ್ ಬ್ಲಾಕಲ್ಲಿ ಅದು ಎಲ್ಲಿ ಇಟ್ಟಿದ್ದೀವಿ ಅಂತ ಅವಳು ಹುಡುಕ್ತಾಳೆ. ಈಗ 2nd floor ಬಂದಿದ್ದೀವಿ. ಈಗ ಅವಳು ಎಲ್ಲಿ ಹೋಗ್ತಾಳೆ ನೋಡೋಣ. ಸರ್ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಇಡಬೇಕಿತ್ತು, ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಐತಲ್ವಾ, ಬೇಡ ನೋಡ್ಕೊಳ್ಳಿ ಬಿಡಿ. ಈಗ ಹುಡುಕ್ಗಳು ನಾವು ಯಾವಾಗಲೂ ಇಲ್ಲೇ ಬಂದು ಫೋಟೋ ತಗೊಳ್ಳೋದು. ಸೊ ಈಗ ಹುಡ್ಕಮ್ಮ, ಹುಡುಕ್ತಾವಳೆ. ವಾಶ್ರೂಮ್ಗೆಲ್ಲ ಹೋಗಿ ಹುಡುಕ್ತಾವಳೆ. ಪರವಾಗಿಲ್ಲ, ಇದೊಂದು ಚೂರು ಒಂದು ಇದು ಮಾಡೋದು. ಅವಳು ಹುಡ್ಕ್ಲಿ, ನಾನು ಮಿರರ್ಗೆ ಪಾಸ್ ಕೊಡ್ತೀನಿ. ಅಲ್ಲೇನಿದೆ ಲಾಸ್ಟ್ ಓದು. ಮಿರರ್ 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 ಕ್ಲೀನ್ ದ ಟ್ರೂ ಐ ಆಮ್ ಹಿಯರ್ ದ ಪ್ಲೇಸ್ ಯು ಲುಕ್ ಎಟ್ ಯುವರ್ ಸೆಲ್ಫ್. ಲುಕ್ ಒಂದು ಪಾಸ್ ಕೊಡು ಮಿರರ್ಗೆ. ಗಿಫ್ಟ್ ಓಪನ್ ಮಾಡೋದು. ಅವಳಿಗೆ ಏನು ಅನಿಸ್ತು ಅಂದರೆ ರಿವ್ಯೂ ತೊಗೊತೀನಿ. ಈಗ ಅವಳೇನೋ ಮಾತಾಡ್ತಾಳೆ. ಚೆನ್ನಾಗಿತ್ತು ಗೈಸ್. ಇಟ್ಟಲ್ಲಿ ಇದು ಫಸ್ಟ್ ಟೈಮ್ ನನಗೂ ಯಾವ್ದು ಸರ್ಪ್ರೈಸ್ ಮಾಡ್ತಾ ಇರೋದು. ಆದ್ರೆ ಇವತ್ತು ನಿಜವಾಗಿ ಹುಡ್ಕೊಂಡು ನನಗಂತೂ ಹುಡ್ಕೋಕ್ಕಾಗಲೇ ಇಲ್ಲ. ಯಾಕಂದರೆ ನನ್ನ ಹುಡ್ಕೋ ಶಕ್ತಿ ಇರಲಿಲ್ಲ. ನನಗೆ ನಾನು ಯಾಕೆ ಇಷ್ಟೊಂದು ಓದಕ್ಕೆ ಬರೋಲ್ಲ ಆ ಥರ ಆಡ್ತಾ ಇದ್ದೀನಿ. ನೋಡಿದ್ರೆ ಅನ್ಕೋಬೇಕು ಈ ಹುಡುಗಿ ಏನು ಓದಿಲ್ವಾ, ಹಂಗೆ ಡಿಗ್ರಿಗೆ ಬಂದ್ಬಿಟ್ಲ ಅಂತ. ಲಿಫ್ಟು ಬರ್ತಿದೆ, ಜಾಗ ಬಿಡು.
ಯಾವ ಫ್ಲೋರಲ್ಲಿದೆ? 3rd ಫ್ಲೋರಲ್ಲಿದೆ. ಈಗ ಲಿಫ್ಟ್ ಬಂತು. 2nd ಫ್ಲೋರಲ್ಲಿ ನಾವಿರೋದು. ಓಪನ್ ದಿ ಡೋರ್. ಓಪನ್ ಆಯ್ತು. ಆಲ್ಮೋಸ್ಟ್ ಎಲ್ಲ ಸಿಕ್ಕೈತೆ. ನೋಡ್ಬೇಕು ಏನೇನಿರುತ್ತೆ ನೋಡಿ ಇಟ್ರಲ್ಲಿ. ನೋಡ, ಅದು ಮೇನ್. ಇದು ಫಸ್ಟ್ ಇವಾಗ ಗಿಫ್ಟ್ ಓಪನ್ ಮಾಡ್ತಿದ್ದಾರೆ. ಕೌಳು ಕೊಡು ಎಕ್ಸ್ಪೀರಿಯನ್ಸ್ ಏನಿರ್ಬೋದು ಎನಿ ಗೆಸಸ್? ಗೆಸ್ ಮಾಡ್ಬಿಟ್ಟು ತೆಗಿರಿ. ಇಲ್ಲ ಗೆಸ್ ಮಾಡಿದ್ರೇನೆ ಐ ಗೆಸ್. ಪರವಾಗಿಲ್ಲ, ಹಂಗೆ ಗೆಸ್ಸು ಹಿಂಗೆ ಇಟ್ಕೊಂಡು ಏನಾದ್ರು ಅಂತ ತೂಕ ಏನಿಲ್ಲ, ಲೈಕ್ ಬೊಕ್ಕೆನೋ ಫೀಲ್ ಬರ್ತದೆ. ಬೊಕ್ಕೆ ಕಟ್ ಮಾಡ್ಕೊಡ್ತಾರಾ? ಕೆಲವೊಬ್ರು ಮಾಡ್ತಾರೆ ಇಂಥ ಬುದ್ಧಿವಂತರು. ಆಯ್ತು. ಅನ್ಕೊಂಡಿದ್ದೀನಿ ಹೆಸರು ನನಗೆ ಗೊತ್ತಿಲ್ಲ ಅದೇ. ಗಿಫ್ಟ್ ಹೆಸರು ಇಟ್ಬಿಟ್ಟು ಜೋಪಾನ ಮಾಡ್ತಾರೆ. ಇದೇ ಕ್ಯೂರಿಯಾಸಿಟಿ ಇದೆ. ಹೇಳಿಲ್ವಾ? ಓ ಕ್ಲಾಪ್. ಕೇಳೋಣ, ಅವಳೇ ಬರ್ದಿದ್ದು. ಇದು ಯಾರು ಬರೋದ್ರು ಮತ್ತೆ? ಇದು ಬಂದು ರಾಶಿಕಾ ಬರ್ದಿರೋದು. ಅವಳು ಫಸ್ಟ್ ವಿಶ್ ಮಾಡಿದ್ದೆ ಆ್ಯಕ್ಚುಲಿ. ಇವತ್ತು ಬರ್ತಾಳೆ, ಇವತ್ತಲ್ಲ, ಬಟ್ ಅವಳು ವಿಶ್ ಮಾಡಿದ್ದು ನನಗೆ ಅದು ಬರ್ತಾಳೆ ಅಂತಂದು. ಸೆಕೆಂಡ್ ಸಿಕ್ಕಿದ್ದು ಇದರಲ್ಲಿ ಏನೋ ಓದೋದೇ ಎಲ್ಲಿ ಸಿಕ್ತು? ಅದೇ ಬೇರೆ ಸೆಕೆಂಡ್ ಸಿಕ್ತು. ಓಕೆ, ಇದು ಫಸ್ಟ್ ಸಿಕ್ತು. ಇದೇನು ಸಿಕ್ತು? ಇದು ಬಂದು ಎಂಟ್ರೆನ್ಸ್, ಕಾಲೇಜ್ ಎಂಟ್ರೆನ್ಸ್. ಕಾಲೇಜ್ ಎಂಟ್ರೆನ್ಸ್ ಅದ ಅದು. ಬ್ಲಾಗರ್ ಅಂತೆಲ್ಲ ನೀನು. ಅಯ್ಯ ಹೇಳ್ತಾ ಇರೋದ್ ಕಣೆ ಅವಳಿಗಿರೆ. ಎಲ್ಲ ಕಟ್ ಮಾಡ್ತೀನಿ. ನಾವೇ ಹೊಡೆದು ಹೇಳ್ಸಿರೋ ಥರ ಹೇಳ್ತಾರೆ. ಇಲ್ಲ ಇಲ್ಲ, ಇದೊಂದು ಫ್ರೆಂಡ್ ಸಿಕ್ತು. ಯಾರು ಏನೋ ಹೊಡೆದು ಚಾಕು ಇಟ್ಬಿಟ್ಟು ಏನೋ ಬ್ಲ್ಯಾಕ್ ಮೇಲ್ ಮಾಡಿರೋ ಥರ ಹೇಳೋ ಥರ ಹೇಳ್ತಾರೆ. ಇದು ಮಾತ್ರ ಏನಿರ್ಬೋದು? ಇಯರಿಂಗ್ ಯಾರಿಗೆ ಇರ್ಬೋದಲ್ಲ, ಯಾರಿಗೆ ಏನೋ ಒಂಥರ ಪ್ಲ್ಯಾಂಡ್ನೇ ಓಪನ್ ಮಾಡಿರೋ ಗಿಫ್ಟ್ ನನ್ನ ಸತಿ ಓಪನ್ ಸಿಕ್ತು. ಇದೆ ಚಾಕ್ಲೇಟ್. ಈಗ ಮೆಲ್ಟ್ ಆಗ್ಬಿಟ್ಟಿದೆ, ಸೊ ಚಾಕ್ಲೇಟ್ ಅಂತ ಅನ್ಕೊಂಡಿದ್ದೀನಿ. ಅನ್ಕೊಂಡಿಲ್ಲ ಚಾಕ್ಲೇಟ್. ಎಸ್, ಇದು ಬಿಕಾಸ್ ಮೆಲ್ಟ್ ಆಗಿದೆ, ಚಾಕ್ಲೇಟ್ ಮೆಲ್ಟ್ ಆಗೋದಲ್ವಾ, ಅದಕ್ಕೆ ಮೆಲ್ಟ್. ಅದು ಬೇರೆ ಮೆತ್ತಗಿರೋ ಐಟಮ್ಸ್ ಆಗಿರ್ಬೋದು. ಐಸ್ ಕ್ರೀಮ್ ಯಾರು ಕೊಟ್ಟಿರ್ತಾರೆ? ಅದೇ ಅಲ್ವಾ? ಅದು ಕೊಟ್ಟಿದ್ದು ಯಾರು? ವೇದ ಡಿಫೆಕ್ಟ್ ಎಷ್ಟು ನೀನು ಕೊಟ್ಟ? ಏನ ಇಲ್ಲ, ಇದು ಮ್ಯಾಮ್ ಟೇಬಲ್ ಹತ್ರ ಇತ್ತಲ್ಲ, ಮ್ಯಾಮ್ ಟೇಬಲ್ ಬೆಕ್ಕೋಗ್ಬಿಟ್ರೆ ಅವಾಗ ಮ್ಯಾಮ್ ಟೇಬಲ್ ಅಲ್ಲಿ ಇದ್ದಿದ್ದು ಅದು. ಇದು ಗೋಪಿ ಹತ್ರ ಇದ್ದಿದ್ದು. ರಾಂಗ್ ಅನ್ಸಿದ್ದಾರೆ. ಚಾಕ್ಲೇಟ್ನ ಟೀಚರ್ ಬರ್ಡೇ ತಂದಿದ್ದು ಬೆಕ್ಕೋಗ್ಬಿಟ್ಟು ಇಲ್ಲ ಇಲ್ಲ ಅರ್ಥ ಪಾಪ ಚಿಕ್ಕ ಇಡ್ಲಿ ಯಾರೋ ತಂದು ಕೊಟ್ಟಿರೋದನ್ನ ಬೆಕ್ಕೋ ಅಂತ ಕೊಟ್ಟಿದ್ದಾರೆ. ಡೈರಿ ಮಿಲ್ಕ್ ನನ್ನ ಕೇಳ್ತಿದ್ದೆ. ಅದಕ್ಕೆ ಗಿಫ್ಟ್ ಮಾಡಿಕೊಟ್ಟಿರೋದು. ನಾನು ಹಾಕ್ತೀನಿ. ಎಲ್ಲದಕ್ಕೂ ನಷ್ಟ. ಲೈಫ್ ವಿತ್ ವೇದ ಅಂತ ಬಂದು ಲಾಫ್ ವಿತ್ ವೇದ ಅಂತ ಇಟ್ಬಿಡ್ಬೇಕಿತ್ತು. ಇದೇನಿರುತ್ತೆ? ಇನ್ನು ಕಂಡು ಹಿಡಿಯೋಕ್ಕೆ ಆಗಲ್ಲ ಬಿಡು. ಅದೇ ನಮಗೆ ಕಂಡು ಹಿಡ್ಬಿಟ್ಟು ಸಾಸ್ ಪ್ಯಾಕೆಟ್ ಪೀರಿಯಡ್ ಇಟ್ಕೊಂಡು ವಾಪಸ್ ಇಟ್ಬಿಡ್ತೀನಿ. ಪಿಜ್ಜಾ ಬೇರೆ ಕಡೆ ಗ್ಯಾಪಲ್ಲಿ ಪೀಸಾ ಅಂತ ಆಸೆ ಹೇಳ್ಬಿಟ್ಟು ಮತ್ತೆ ಹೇಳ್ತೀವಲ್ಲ ತಿಂದ್ಬಿಟ್ರೆ. ಯಾಕೆ ಬೇರೆ ಇಷ್ಟ ನಮ್ಮ ಮನೆಗೆ ಒಂದು ಪೀಸ ತರಿಸ್ಬೇಕು ತಾನೆ? ಗೊತ್ತಾಗಲ್ಲ ಲೈಫ್ ಇಲ್ಲ ನೀ ಹೇಳ್ಬೇಕು ತಾನೆ. ದುಡ್ಡಿಲ್ಲ. ದುಡ್ಡಿಲ್ಲಪ್ಪ, ಬಡವರು. ಕಮ್ಮಿ ವಿಡಿಯೋದು ಇದು ನಿಜವಲ್ಲ. ಬಜೆಟ್ ಕಮ್ಮಿ. ಏನಿರ್ಬೋದು? ವಾವ್ ಮೈ ವಾವ್. ಆಡಿಯನ್ಸಿಗೆ ತೋರ್ಸ್ರಪ್ಪ ಒಂಚೂರು. ಬಾಕ್ಸ್ ಹತ್ರ ಬಾ. ಇವಾಗ ಹತ್ರ ಆಡಿಯನ್ಸ್ ಹತ್ರ ಬರೇ. ಅವಳೇ ಬರಬೇಕು ಹಿಂಗೆ ನಿಂತ್ಕೊಂಡು. ನೀನು ಬ್ಲಾಗ್ ಮಾಡ್ತಿರೋದು ಹಿಂಗೆ 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 ಮಾಡಬೇಕು. ತೋರಿಸ್ಬೇಕು, ಕಣ್ಣೊಳಗಡೆ ಇರೋದೆಲ್ಲ ಕಾಣಿಸ್ಬೇಕು. ಅಲ್ಲ, ಸರಿ ಆಯ್ತಾಯ್ತು. ನಾಟ್ ನೈಸ್. ವೇದಾ ನೀನು ತಂದ್ಕೊಟ್ಟಿದ್ದು ಇಷ್ಟ ನಾಟ್ ನೈಸ್ ಅಂದ. ತೆರೆದಲ್ಲ ಕೇಳ್ತೀನಿ. ನಾಟ್ ನೈಸ್ ಅಂದ. ನಿಜ ವಾವ್ ನೈಸ್. ನೋಡು ಕ್ಯೂಡಿ ಕೊಡೋದಲ್ಲೇ ಕ್ಯೂಡಿ ಅಂತ ಬೇರೆ ಬೈತಾವ್ರು ನೋಡು. ಕಂಟೆಂಟ್ ಕೊಡ್ತಿದ್ದಿ. ಅವನನ್ನು ಫೋಕಸ್ ಮಾಡೆ ವಿಡಿಯೋಗೆ. ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಬರ್ತಾರೆ, ಇವ್ರು ನೋಡ್ತಾರೆ. ಕಂಟೆಂಟ್ ಕ್ರಿಯೇಟರ್
ಕಂಟೆಂಟ್ ಇಲ್ಲ ಬಾಡಿ ಬಿಲ್ಡರ್ ಬೇರೆ ಫಿಟ್ನೆಸ್ಸಲ್ಲಿ ಬರ್ತಾರೆ. ನಾವು ಸಪೋರ್ಟ್ ಬಿಗ್ ಸಪೋರ್ಟ್ ಬೇರೆ ಸಪೋರ್ಟ್ ಬಿಡ್ತೀವಿ ಹಂಗೆ ಒಂದು ಸಪೋರ್ಟ್ ಏನಕ್ಕಿಂತ ಒಂದು ಕೈ ಜಾಸ್ತಿ ಅದೆಲ್ಲ ಸಿಕ್ತು ಆ ಹಬ್ಬು ಅದು ಮಾಡಿದ್ಲು ದಾಸ್ ನನಗೆ ತಲೆಸುಟ್ಟು ನಾನು ಎತ್ ಕೈ ಇಲ್ಲೇ ಐತೆ ಹುಡುಕಿಲ್ಲ ಅವಳು ಅಷ್ಟೇ. ಲಿಟ್ರಲಿ ನನಗೆ ಆ ಥರ ಮೈಸೂರು ಇದು ಇದೇನಿರ್ಬೋದು ಎಲ್ಲಿ ಸಿಕ್ತು ಅನ್ನೋದೆಲ್ಲ ಬೇಡ ಹೌದೌದು ಏನಿದೆ ಅದನ್ನ ಹೇಳಕ್ಕೆಲ್ಲ ಅವ್ರು ಯೋಚನೆ ಮಾಡೋ ಅಷ್ಟೊತ್ತಲ್ಲಿ 5 ನಿಮಿಷ ವಿಡಿಯೋ ಆಗೋಗಿರುತ್ತೆ ಅಲ್ಲಿ ಸುಮ್ಮನೆ ಹಂಗೆ ಇರ್ಬೋದು. ಅಲ್ಲಿ ಹಂಗೆ ಇಟ್ಕೋಬೇಡ. ಇರೋ ಅವಳು ನಿಂಗಿರ ಎಸ್ ಲಾಸ್ಟ್ ರೇಟ್ ಅಂತ ಹೇಳಿಲ್ವಾ ಗೆಸ್ಟಿಂಗ್ ಸೆನ್ಸ್ ಕರೆಕ್ಟ್ ಇದೆ ಬಟ್ ಸರ್ಚಿಂಗ್ ಸೆನ್ಸ್ ನಿಜ ನನಗಿಲ್ಲ ನನಗೆ ತಲೆಯಲ್ಲಿ ಬುದ್ಧಿನೇ ಇಲ್ಲ ಐಕ್ಯೂ ಲಿಟ್ರಲಿ ಇಲ್ಲ ಇವತ್ತು ಐತೆ ಲಿಟ್ರಲಿ ನಿಜ ಇವತ್ತು ಅದೇನಾಯ್ತು ಗೊತ್ತಿಲ್ಲ ಹುಡ್ಕೋಕೆ ಬರಲ್ಲ ಅಂದ್ರೆ ತಾನೇ ಸೈಲೆಂಟ್ ಆಗಿರ್ಬೇಕು. ನಾನು ಬಾಕ್ಸಿಗೆ ಬರಲ್ಲ ವಾಯ್ಸ್ ಆ ವಾಯ್ಸ್ ಓವರ್ ಕೊಡ್ತೀಯ ವಾಯ್ಸ್ ಓವರ್ ನಾನು ಹೇಳ್ತೀನಿ. ಅದು ಯಾರು ಇಲ್ಲ ಪುನೀತ್ ರಾಜ್ ಅವರೇ ಮಾತಾಡ್ತಾ ಇರೋದು. ಎಸ್ ಪುನೀತ್ ರಾಜ್ ಅಂತ. ಅವ್ರ ಅಪ್ಪ ಹೆಸರು ಏನು ಸಂತೋಷ್. ಸಂತೋಷ್. ಅವ್ರ ಅಮ್ಮ ಹೆಸರು ಮಾತ್ರ ಗೊತ್ತು ಗೀತಾ ಅಂತ ಅಷ್ಟೇ. ಅವನೇ ಆ ಕಡೆ ತೋರಿಸ್ರಿ. ಇವನೇ ಅದೆಲ್ಲ ಕಟ್ಟು ಅದು ಗೆಸ್ ಮಾಡ್ದಾ? ಮಾಡಿಲ್ಲ ಇದು ಮಾಡಿಲ್ಲ ಲಿಟ್ರಲಿ ಗೆಸ್ ಮಾಡಕ್ಕೆ ಆಗಿಲ್ಲ ಇದು ಗೆಸ್ಟ್ ಮಾಡಿ ಆಮೇಲೆ ಓಪನ್ ಮಾಡ್ರಿ ಇಲ್ಲಿಂದಾನೆ. ಅದನ್ನಾಗ ಅಲ್ಲಾಡ್ಸ್ತಾ ಇಲ್ಲ ಇದ್ರಲ್ಲಿ ಏನಿದು ಕ್ಯೂರಿಯಾಸಿಟಿ ಅಂತ. ಆಕ್ಚುಲಿ ಇಷ್ಟೆಲ್ಲ ಕೇಳಿಸ್ಕೊಳ್ಳಿ ಇದೇನು ಗೊತ್ತಾ ಇವೆಲ್ಲಕ್ಕಿಂತ ನನಗೆ ಫುಲ್ ಕಿಸ್ ಇದೆ ಇರೋದು ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಾಡ್ಸಿ ಗೊತ್ತಾಗ್ಲಿಲ್ಲ ನನಗೆ ಅವಾಗಿಂದ. ಇವಳು ಸುಮ್ಮನೆ ಆಗ್ಲಿದ್ದು ಏನಿರ್ಬೋದು ಅಂತವಳೆ. ಅವಳು ಏನೋ ಹೇಳ್ಕೊಂಡು ಏನಿರ್ಬೋದು ಗೆಸ್ ಮಾಡಕ್ಕಾಗಲ್ಲ. ನಿಮಗೆ ಕಾಸು ಕೊಟ್ಬಿಟ್ಟು ಏನಿರ್ಬೋದು ಅಂತ ಒಂದು ಇವಳು ನೀ ಗೆಸ್ ಮಾಡು. ಒಂದೇ ಡೈಲಾಗ್ ಕೊಟ್ಟಿರೋದು ಇವಳಿಗೆ ಏನಿರ್ಬೋದು ಅಂತ. ಬ್ಯಾಂಗಲ್ ಇಲ್ಲ ಇಲ್ಲ ನಂಗೆ ಇದೇ ಯೋಚನೆ ಇರುತ್ತೆ. ಆಗೈತೆ ಸರ್ಕಲ್ ಆಗಿರೋ ಬ್ಯಾಂಗಲ್ಲೇನಾ? ಕ್ಲಿಪ್ಪು ವಾ ಲಿಟ್ರಲಿ ನನಗೆ ಗಿಫ್ಟ್ ತಗೋಬೇಕು ಅಂತ ಲಿಟ್ರಲಿ ಪಾಪ 10 ರೂಪಾಯಿ ಕೊಟ್ಟು ಕ್ಲಿಪ್ ತಗೋಣ ಕಾಸಿರ್ಲಿಲ್ಲ. ಹೋಗ್ಲಿ ವೇದ ಗಿಫ್ಟ್ ಮಾಡ್ಬಿಟ್ಟು ಇಲ್ಲ ಐತ್ ನೋಡೆ ಯಾಕಂದ್ರೆ ಲಿಪ್ಟಿಕ್ ಇದು ಕಲರು ಅವಳಿಗೆ ಗೊತ್ತಿಲ್ಲ ಪಾಪ. ಲಿಪ್ಟಿಕ್ ಕಡೆ ಇದು ಕರೆಕ್ಷನ್ ಮಾಡಿ ಹೇಳ್ಕೊಟ್ರು ಅರ್ಥ ಮಾಡ್ಕೊತಾ ಇಲ್ಲ ಅವಳು. ಲಿಪ್ಟಿಕ್ ಅಂತ ಅವಳೆ. ಲಿಪ್ಸ್ಟಿಕ್ ಪರ್ಪಲ್ ಲಿಪ್ಸ್ಟಿಕ್ಸ್ ಸಿಕ್ಬಿಡುತ್ತೆ ಟ್ರೋಲ್ ಆಗ್ಬಿಡ್ತಾಳೆ ಅವಳು. ಫೇಮಸ್ ಆಗೋಯ್ತು. ಅವ್ರ ಬಾಯಿಂದಾನೆ ಮಾತು. ಅಷ್ಟೇನಾ? ಹಂಗೆ ಮಾಡ್ತಾ ಏನನ್ಸ್ತು ಅಂತ zoom ತಗೊಂಬಾ. ಮಾಡ್ಬೇಕು. ಏನನ್ಸ್ತು ಅಂತ ಕೇಳು. ಇರೋ ಮೈಕ್ ನೋಡಿ ಗೈಸ್ ಬಿದ್ದೋಯ್ತಾದೆ ಅವಳಿಗೆ ಅದು ಜ್ಞಾನ ಇಲ್ಲ. ಬೀಳ್ತಾ ಇಲ್ಲ ಬಿದ್ದೋಯ್ತು. ಇಲ್ಲಲೇ ಕರೆಕ್ಟ್ ಆಗಿ ಐತೆ. ಇಲ್ಲ ಅವಳು ಹಾಕೊಂಡಿರೋದೇ ಹಂಗೆ ಇಲ್ಲ ಬುದ್ಧಿ. ಎಲ್ಲದು ಲೈಫ್ ಇದ್ವೇದ ಬನ್ನಿ ಕ್ಲೋಸ್ ಅಪ್ ಅಲ್ಲಿ ಮಾಡಿ ಹೇಳ್ರಿ. ಹಾಕೊಂಡಿರೋದೇ ಹಂಗೆ ಅದು. ಗಿಫ್ಟ್ ಓಪನ್ ಆಯ್ತು. ಬಂತು. ಇವಾಗ ನಿಮ್ಮ ಅನಿಸಿಕೆಗಳು ಹೇಳಿ. ಮತ್ತೆ ಇವಾಗ ಎಲ್ಲಿ ಟ್ರೀಟಿಗೆ ಕರ್ಕೊಂಡು ಹೋಗ್ತೀರಾ ಫಸ್ಟ್ ಅದು ಹೇಳ್ರಿ. ಟ್ರೀಟ್ ಕೊಡ್ಸಲ್ಲ ಅಂತ ಹೇಳಿ ಅವಳು ನಾನು ನಿನ್ನೆಯಿಂದ ಮನೆಗೆ ಬಂದ್ಬಿಡು ನೋಡು ಕಾರ್ಡ್ ಸುಡ್ಸ್ಬೇಕಂದ್ರೆ ಮನೆಗೆ ಕರಿತಾವಳು. ಏನು ಇನ್ನೊಂದ್ಸತಿ ಜೋರಾಗಿ ಹೇಳಿ ಚೇತನ. ಬಂದ್ಬಿಡು ನಮ್ಮ ಚೆನ್ನಾಗಿ ಪನ್ನೀರ್ ಬಿರಿಯಾನಿ ಮಶ್ರೂಮ್ ಕಬಾಬು. ನಾವು ವೆಜ್ ತಿನ್ನೋಕೆ ನಿಮ್ಮ ಹತ್ರ ಬರ್ಬೇಕಾ? ನಮ್ಮ ಮನೇಲಿ ನಮ್ಮ ಮನೆ ಊರಲ್ಲಿ ಮರಿ ಹೊಡಿತಾರೆ. ನಾನು ಚೆನ್ನಾಗಿ ತಿಂತೀವಿ. ಕೇಳಿಸ್ಕೊಳ್ಳಿ ಮಶ್ರೂಮ್ ಬಿರಿಯಾನಿ ಮತ್ತೆ ಮಶ್ರೂಮ್ ಕಬಾಬು ಪನ್ನೀರ್ ಫ್ರೈ ಬೆಳಿಗ್ಗೆ ತಿಂಡಿ ಮಾಡ್ತಾರೆ. ನಾವು ವೆಜ್ ಅವರಲ್ಲಪ್ಪ. ಮಾಡ್ತಾರೆ ಕೈಮಾನು ನಾವು ತಿನ್ನಲ್ಲ. ನಾವು ಬೇಕು ಹೇಳಿ ಅದನ್ನ ಮಾಡಿಸ್ತೀವಿ ಅಂತ ಹೇಳಿ. ನಿಮ್ಗೆ ಏನ್ ಬೇಕು ಹೇಳಿ ನಾಳೆ ನಮ್ಗೇನ್ ಬೇಕಾ ಸರಿ ನಾವ್ ಹೇಳ್ತೀರಾ ಆಮೇಲೆ ಲಿಸ್ಟ್ ಕಳಿಸ್ತೀವಿ ಅದು ಮಾಡಿಸಿ. ವ್ಲಾಗಲ್ಲೆಲ್ಲ ಹೇಳಕ್ಕಾಗಲ್ಲ. ಆಮೇಲೆ ಹೊಟ್ಟೆ ನೋವು ಬಂದ್ಬಿಡುತ್ತೆ ನೋಡಿ. ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಗಂತೂ ಫುಲ್ ಫನ್ನಿ ಆಗಿತ್ತು. ನಿಮಗೇನಿತ್ತು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಟು ಲೈಫ್ ವಿತ್ ವೇದ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು.